ಕಲಬುರಗಿ ಜಿಲ್ಲೆಯ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಜರತ್ ಪೀರ್ ಸಾಹೇಬ್ ಜುನೇದಿ ಅವರ ಒಂದು ಆಶೀರ್ವಾದದ ಸುಕ್ಷೇತ್ರ ಸೀತ್ನೂರ್ ಗ್ರಾಮದಿಂದ ಮಾತನಾಡ್ತಾ ಇದ್ದೀನಿ. ನಾನು ಈಗಾಗಲೇ ಕಲಬುರಗಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನ ಸಂಚಾರ ಮಾಡ್ತಾ ಇದ್ದೀನಿ. ಗ್ರಾಮಗಳಲ್ಲಿರ್ತಕ್ಕಂಥ ರೈತರನ್ನ, ವಿಶೇಷವಾಗಿ ಯುವ ರೈತರನ್ನ ತಿಳುವಳಿಕೆ ಕೊಟ್ಟು ಸಂಘಟಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಎಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಅತಿಯಾದ ವಿಪರೀತ ಮಳೆಯಿಂದ ನಮ್ಮ ರೈತರ ಮುಂಗಾರು ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಶಿಸಿ ಹೋಗಿವೆ. ಇದನ್ನ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ಈ ಕೆಲಸವನ್ನ ಕೈಗೆತ್ತಿಕೊಂಡಿದ್ದೇವೆ. ನಾಳೆ ಗುಲ್ಬರ್ಗಕ್ಕೆ, ಕಲಬುರಗಿಗೆ ಕಲ್ಯಾಣ ಕರ್ನಾಟಕ ಉತ್ಸವದ ನಿಮಿತ್ತ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ. ಆದ ಕಾರಣ ನಾವು ಎಲ್ಲ ಹಳ್ಳಿಗಳಿಂದ ಯುವಕರು ಸಂಘಟಿಸಿ ಬೈಕ್ ಮೇಲೆ ಅಥವಾ ಯಾವುದೇ ವಾಹನ ಇರಲಿ, ವೈಯಕ್ತಿಕ ವಾಹನಗಳನ್ನು ತೆಗೆದುಕೊಂಡು ಕಲಬುರಗಿಯ ಜಗತ್ ವೃತ್ತದಲ್ಲಿ ಜಮಾಯಿಸಿ ನಾಳೆ 9 ಗಂಟೆಗೆ ಜಮಾ ಆಗಿ ಪೊಲೀಸ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಕೊಡುವುದಿದೆ. ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ಸರ್ಕಾರ ಆಗಲಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಘೋಷಣೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಾವು ಅದನ್ನು ಒಪ್ಪೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ SDRF ಫಂಡ್ ಅಂತ ಬರ್ತದೆ. SDRF, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಿಪತ್ತಾಯಿತು, ದುರ್ಘಟನೆ ಆಯಿತು, ಕಷ್ಟ ಬಂತು ಅಂತಂದ್ರೆ ಆ ಫಂಡ್ ಉಪಯೋಗ ಮಾಡಬೇಕಾಗ್ತದೆ. ಆ ಫಂಡಲ್ಲಿ ಸಾವಿರಾರು ಕೋಟಿ ಹಣ ಇರ್ತದೆ. ಸಾವಿರಾರು ಕೋಟಿ ಹಣ ಫಂಡಲ್ಲಿ ಆಲ್ರೆಡಿ ಇರ್ತದೆ. ಅದರಲ್ಲಿ 75 ಭಾಗ ಕೇಂದ್ರ ಸರ್ಕಾರದ NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಕೇಂದ್ರ ಸರ್ಕಾರದ್ದು 75%, ರಾಜ್ಯ ಸರ್ಕಾರದ್ದು 25% ಫಂಡ್ ಇರ್ತದೆ. ನಾವೆಲ್ಲರೂ ಕೇಳಿದಾಗೆ ಎಲ್ಲ ಸಿಗ್ತದೆ. ನಮ್ಮ ಕಷ್ಟ ನಾವು ತೋಡ್ಕೋಬೇಕಾಗ್ತದೆ. ಹಳ್ಳಿ ಒಳಗೆ ಒಂದು ಗಾದೆ ಇದೆ, ಕೂಸತ್ತರೆ ತಾಯಿ ಹಾಲು ಕುಡಿಸ್ತಾಳೆ ಅಂತ ಗಾದೆ ಇದೆ. ಹಂಗ ಒಂದು ಉದಾಹರಣೆಯನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಸಾಧು ತಪಸ್ ಕೂಡ್ತಾನೆ, ಕಾಡಿನಲ್ಲಿ ಹೋಗಿ ತಪಸ್ ಕೂಡ್ತಾನ. ನಿರಂತರವಾಗಿ ಅವನ ತಪಸ್ಸಿಗೆ ದೇವರು ಪ್ರತ್ಯಕ್ಷ ಆಗ್ತಾನೆ. ಭಕ್ತ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನ ಆಗೀನಿ, ಏನು ವರ ಕೇಳು ಅಂತ ಹೇಳ್ತಾನೆ. ಅವಾಗ ಆ ಸಾಧು ಒಂದ್ ವೇಳೆ ಸುಮ್ಮನೆ ಕೂತಂದ್ರ ಆ ದೇವರು ಕೂಡ ವಾಪಸ್ ಹೋಗ್ತಾರೆ, ವರ ಕೊಡಲ್ಲ. ಹಾಗ ಈಗ ನಮ್ಮ ಅದೇ ತೆರನಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿಪರೀತ ಮಳೆಯಿಂದ ಎಲ್ಲಾ ಬೆಳೆಗಳು ಸಂಪೂರ್ಣ ನಾಶ ಆಗ್ಯಾವ. ನಾವೆಲ್ಲ ರೈತರು, ಯುವ ರೈತರು ಹಳ್ಳಿಗಳಲ್ಲಿ ಯಾವ ರೀತಿಯ ಸಾಧು ದೇವ್ರ ಎದುರು ವರ ಕೇಳಲಿಲ್ಲ. ನಾವು ಹಂಗೆ ಕೂತೇವಂದ್ರ ನಮ್ಮ ದೇವ್ರು ಯಾರು? ಮುಖ್ಯಮಂತ್ರಿ. ನಮ್ಮ ದೇವರು ಮುಖ್ಯಮಂತ್ರಿ ಕಲಬುರಗಿಗೆ ಬರ್ತಿರುವಂತ ಸಂದರ್ಭದಲ್ಲಿ ನಾವು ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಗೆ ಕೇಳ್ತಕ್ಕಂಥ ಹಕ್ಕು ನಮ್ದದ. ನಮ್ಮ ಕಷ್ಟ ಅವ್ರ ಎದುರು ಮಂಡಿಸ್ತಕ್ಕಂಥ ಹಕ್ಕು ನಮ್ದದ. ಅದಕ್ಕೆ ನಾವು ನಾಳೆ ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಗೆ ನಮಗೇನು ಈಗ ಮುಂಗಾರು ಬೆಳೆ ಪೂರಾ ಹೋಗ್ಯಾವ, ಈಗ ಮುಂದೆ ಕಡ್ಲಿ ಬಿತ್ತಬೇಕು, ಜೋಳ ಬಿತ್ತಬೇಕು, ಗೋಧಿ ಬಿತ್ತಬೇಕಂದ್ರೆ ನಮ್ಮ ಕಿಸ್ದಾಗ ₹1 ನಯ್ಯ ಪೈಸಾ. ಮುಖ್ಯಮಂತ್ರಿಗಳೇ, ನೀವು ನಮ್ಮ ಕಣ್ಣು ತೆಗೆದು ನೋಡ್ರಿ ಅಂತ ಹೇಳಿ ಅವ್ರಿಗೆ ನಿವೇದನೆ ಮಾಡುತ್ತ. ಯಾವುದೇ ಪಕ್ಷ ಅಥವಾ ಮುಖ್ಯಮಂತ್ರಿಗಳ ವಿರುದ್ಧ ನಮಗೆ ಪ್ರತಿಭಟನೆ ಇಲ್ಲ, ಹೋರಾಟ ಇಲ್ಲ. ನಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ, ನಿವೇದನೆ ಮಾಡತಕ್ಕಂಥ ಕೆಲಸ ನಾವು ನಾಳೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಇದೆ. ಎಲ್ಲ ಯುವಕರು ಸನ್ನದ್ಧಾಗ್ಯಾರ. ಯಾವ ರೀತಿ ಯುದ್ಧಕ್ಕ ಸೈನಿಕರು ಸನ್ನದ್ಧ ಆಗ್ತಾರ, ಆ ರೀತಿ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ಯುವ ರೈತರು ತಮ್ಮ ತಮ್ಮ ದ್ವಿಚಕ್ರ ವಾಹನಗಳೊಂದಿಗೆ ನಾಳೆ ಬರ್ಲಿಕ್ಕೆ ಸನ್ನದ್ಧಾಗ್ಯಾರ. ಅದಕ್ಕೆ ನಿಮಗೂ ಕೂಡ ನಾನು ಕರೆ ಕೊಡ್ತೀನಿ, ನಿಮ್ಮೆಲ್ಲರಿಗೂ ಕರೆ ಕೊಡ್ತೀನಿ. ನೀವೆಲ್ಲರೂ ನಾಳೆಗೆ ರೆಡಿ ಆರಿ. ಯಾವುದೋ ಒಂದು ಗೆಳೆಯರ ಹುಟ್ಟುಹಬ್ಬ ಇತ್ತಂದ್ರೆ ಹೋಗ್ತೀರಿ, ಹುಟ್ಟುಹಬ್ಬ ಆಯ್ತಂದ್ರೆ ನಿಮ್ಮ ಗಾಡಿ ತೊಗೊಂಡು ಹುಟ್ಟುಹಬ್ಬ ಆಚರಣೆ ಮಾಡ್ಕೋತೀರಿ. ಇದು ನಮ್ಮ ಜೀವನದ.
ನಮ್ಮ ಮಕ್ಕಳದು ಭವಿಷ್ಯ ಅದ, ಮುಂದೆ ನಮ್ದು ಪೀಳಿಗೆಗೆ ಅದು ಭವಿಷ್ಯ ಅದ. ನಾವು ನಮ್ದು ನಷ್ಟ ಆಗಿದ್ದು ನಾವು ಕೇಳಲಿಲ್ಲ ಅಂದ್ರೆ ಬೇರೆಯವ್ರು ಯಾರು ಕೇಳ್ತಾರ? ಅದಕ್ಕೆ ನಾಳೆ ನೀವೆಲ್ಲರೂ ರೆಡಿ ಆಗಬೇಕು. ಮುಖ್ಯಮಂತ್ರಿಗಳು ಕಾಲು ಹಿಡಿದ್ರು ನಾನು ನಿಮಗೆ ಇದು ಫಂಡ್ ರಿಲೀಸ್ ಮಾಡ್ಲಿಕ್ಕೆ ನಿವೇದನೆ ಮಾಡ್ತೀನಿ. ಇದು ಫಂಡ್ ಎಂಥದ್ದು ಅಂದ್ರೆ ಇದಕ್ಕೆ ಸರ್ವೆ ಮಾಡಬೇಕು, ರಿಪೋರ್ಟ್ ತಗೋಬೇಕು, ಹಂಗೇನಿಲ್ಲ. ಇದು ಅವಾಗಿಂದವಾಗ ಉದಾಹರಣೆಗಾಗಿ ಒಂದು ಭೂಕಂಪ ಅಂತಂತೇಳಿ, ಭೂಕಂಪ ಆಗ್ಯದಂದ್ರೆ ಸರ್ಕಾರ ಅದಕ್ಕೆ ಸರ್ವೆ ಮಾಡೋಣಲ್ಲ. ಭೂಕಂಪ ಆದಾಗ ಇಮಿಡಿಯೇಟ್ ಯಾರಿಗೆ ಹಾಸ್ಪಿಟಲ್ ಒಯ್ಬೇಕು, ಯಾರಿಗೆ ಮನಿ ಇಲ್ಲ ಅವ್ರಿಗೆ ಮನಿ ಕಟ್ಸ್ಕೊಡ್ಬೇಕು, ಯಾರಿಗೆ ಹಾಸ್ಕೋಕಿಲ್ಲ ಮಕ್ಕೋಕ್ ಮಂಚ ಇಲ್ಲ ಅವು ಕೊಡಬೇಕು, ಯಾರಿಗೆ ಟೋಟಲಿ ಏನು ಊಟನೇ ಇಲ್ಲ ಅವ್ರಿಗೆ ಗಂಜಿ ಕೇಂದ್ರ ತೆಗಿಬೇಕು. ಇದು ಅಂತ ಫಂಡ್ ಕರ್ನಾಟಕ ರಾಜ್ಯದಾಗ ವಿಪತ್ತಾದಾಗ ಬರ್ಸ್ಕೊಳ್ತಕ್ಕಂಥ ಫಂಡ್ ಅದ. ಆ ಫಂಡ್ ನಮ್ದೇ. ಸರ್ಕಾರ ಅಂದ್ರೆ ನಮ್ದು, ಸರ್ಕಾರದ ಖಜಾನೆ ಅಂದ್ರೆ ನಮ್ದು, ಸರ್ಕಾರದ ಖಜಾನೆಯಲ್ಲಿ ಇರ್ತಕ್ಕಂಥ ದುಡ್ಡು ಕೂಡ ನಮ್ದು. ನೀವು ತಲೆ ತೆಗಿರಿ. ಆಕ್ಚುಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಶಾಸಕಿದ್ದವರು, MP ಇದ್ದವರು, ಅವರ ಆದ್ಯ ಕರ್ತವ್ಯ ಅದ. MLA ಆಗಲಿ MP ಆಗಲಿ ಆದ್ಯ ಕರ್ತವ್ಯ ಅದು ಅವ್ರದ್ದು. ನಾನೊಂದು ಪ್ರಶ್ನೆ ಮಾಡ್ತೀನಿ ಇವತ್ತು ಸಿದ್ದೂರು ಗ್ರಾಮದಿಂದ. ಅರೆ ನಾಯಕರೇ, ಸೋ ಕಾಲ್ಡ್ ಲೀಡರ್ಸ್, ಐ ಆಮ್ ಕ್ವಶನಿಂಗ್ ಯು ಒನ್ ಥಿಂಗ್, ಲಿಸನ್ ಹಿಯರ್. ನೀವು ಚುನಾವಣೆಗೆ ನಿಂತಾಗ ಪ್ರತಿಯೊಂದು ಹಳ್ಳಿಗೆ ಹೋಗ್ತೀರಿ, ಪ್ರತಿಯೊಂದು ವಾರ್ಡಿಗೆ ಹೋಗ್ತೀರಿ, ಪ್ರತಿಯೊಂದು ಮನೆಗೆ ಹೋಗ್ತೀರಿ. ನಿಮ್ಮ ಕುಟುಂಬಸ್ಥರು ಎಲ್ಲರೂ ಅಣ್ಣ ತಮ್ಮ ಮಗ ಹೆಂಡತಿ ಮಕ್ಕಳು ಮಗಳು ಎಲ್ಲರೂ ಹೋಗಿ ಮತಯಾಚನೆ ಮಾಡ್ತೀರಿ, ಓಟ್ ಕೇಳ್ತೀರಿ, ಗಲ್ಲಿ ಗಲ್ಲಿ ಹಳ್ಳಿಯಲ್ಲಿ ಗಡಿ ಗಡಿಗೆ. ಅದೇ ಈಗ ಯಾರ ಮನೆಗೆ ಹೋಗಿ ಓಟ್ ಕೇಳಿರಿ, ಅವ್ರ ಸಂಕಷ್ಟದಾಗರ, ಅವ್ರ ಕಣ್ಣೀರ ಕೈ ತೊಳಿಗತಾರ, ಎಲ್ಲ ಬೆಳಿ ಹಾಳಾಗ್ಯವ. ನಿಮಗೆ ಕಿಂಚಿತ್ತಾದ್ರೂ ಕರುಣೆ ಇಲ್ವಾ? ಕಿಂಚಿತ್ತಾದ್ರೂ ನೋವಿಲ್ವಾ? ನಮಗೆ ಯಾರು ಶಾಸಕ ಮಾಡ್ಯಾರ, ನಮಗೆ ಯಾರು MP ಮಾಡ್ಯಾರ? ಅವ್ರ ಕಷ್ಟದಾಗರಲ್ಲಪ್ಪ, ಅವ್ರಿಗೆ ಹೋಗಿ ಸ್ಪಂದನೆ ಮಾಡ್ಬೇಕಂತದಿಲ್ಲ. ಬರೀ ಪ್ರೆಸ್ ಮೀಟ್ ಮಾಡೋದು, ಯಾವುದೋ ಒಂದು ರೂಮ್ನ ಕುತ್ಕೇಸಿಂದ TV ಚಾನೆಲ್ದವ್ರು ಬರ್ತಾರ, ಇಷ್ಟು ಕೋಟಿ ಹಾನಿ, ಇಷ್ಟು ಕೋಟಿ ಪರಿಹಾರ, ಇಷ್ಟು ಹೆಕ್ಟರ್ ಬಿತ್ತನೆ, ಇಷ್ಟು ಹೆಕ್ಟರ್ ನಷ್ಟ. ಅರೆ ಇದರಿಂದ ಏನಾಗೈತ? ಏನು ಆಗೈತೆ? ಫೀಲ್ಡ್ನಾಗ ಇಳಿರಿ. ಯಾವಾಗ್ಲೂ ನಾವು ಕಷ್ಟ ಅನ್ನೋದು ಫೀಲ್ಡ್ದಾಗ ಇಳ್ದಾಗ ಗೊತ್ತಾಗ್ತದೆ. ಇವಾಗ ಜಾಮೂನ್ ಅದ, ಜಾಮೂನ್ ತಿಂದಾಗೆ ಹೆಂಗಾಗ್ಯದ ಗೊತ್ತಾಗ್ತದ. ಹಂಗ ಹಳ್ಳಿಗಳ್ದಾಗ ಹೋಗಿ ಹೊಲ ಓಡಾಡ್ರಿ, ರೋಡ್ ನೋಡ್ರಿ, ಹಾಲತ್ ಏನಾಗ್ಯದ, ಹಾಸ್ಪಿಟಲ್ ಇಲ್ಲ, ಕರೆಕ್ಟ್ ಶಾಲೆಗಳಿಲ್ಲ, ರೈತರಿಗೆ ಇದ್ದಿದ್ದು ಬೆಳೆದು ಗಂಜಿ ಕುಡಿಬೇಕಂದ್ರೆ ಊಟ ದಿಕ್ಕಿಲ್ಲ. ಅದಕ್ಕೆ ನಾನು ಈ ಮುಖಾಂತರ ನಿವೇದನೆ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಶಾಂತಿಯುತ ವಿನಯಪೂರ್ವಕ ಮನವಿ ಕೊಡ್ತಕ್ಕಂಥ ಕೆಲಸ ಅದ. ಇದು ನಮ್ಮ ಹಕ್ಕದ, ಇದಕ್ಕೆ ನಾನು ಬದ್ಧ ಇದ್ದೀನಿ. ನೀವೆಲ್ಲರೂ ಒತ್ತು ಸಹಕಾರ ಕೊಡಬೇಕು. ಇದು ಒಂದು ವೇಳೆ ಅವರು ನಾಳೆ ಅನೌನ್ಸ್ ಮಾಡಲಿಲ್ಲ, ಈ ಕೂಡಲೇ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಸುಮಾರು 5 ವಾಲ್ವೋ ಬಸ್ಗಳನ್ನು ಮಾಡಿ ಬೆಂಗಳೂರು ಕೆಲ್ವರಿಗೆ ಕರ್ಕೊಂಡು ಹೋಗ್ತೀನಿ. ನಾವು ನಮ್ಮ ದಕ್ಷಿಣ ವಿಧಾನಸಭಾ ಮತಕ್ಷೇತ್ರದಿಂದ 5 ವಾಲ್ವೋ ಬಸ್ ಮಾಡಿ ಎಲ್ಲ ಹಳ್ಳಿಗಳಿಂದ ಯುವ ರೈತರಿಗೆ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ನ ಕೂತು ಉಪವಾಸ ಸತ್ಯಾಗ್ರಹ ಮಾಡಿ ಆದ್ರೂ ರೈತರ ಅಕೌಂಟಿಗೆ ಹಣ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ನೀವು ನನಗೆ ಬೆಂಬಲ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ನಾಳೆ 9 ಗಂಟೆಗೆ ಜಗತ್ ಸರ್ಕಲ್ ಬರಬೇಕು. ಅಲ್ಲಿಂದ ನೇರವಾಗಿ ಪೊಲೀಸ್ ಪರೇಡ್ ಮೈದಾನಕ್ಕೆ ಹೋಗಿ CM ಸಾಹೇಬರಿಗೆ ವಿನಂತಿ ಮಾಡೋಣ, ನಿವೇದನೆ ಮಾಡೋಣ ಅಂತಕ್ಕಂಥ ಮಾತಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಜವಾನ್, ಜೈ ಜವಾನ್.